ಯೂಟ್ಯೂಬ್ ಚಾನಲ್. ಅಂದರೆ ಈವ್ನಿಂಗಿಂದನೇ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡೋಕ್ಕೆ. ಹಾಗೆ ಅಲ್ಲೇ ಕೂತ್ಕೊಂಡಿದ್ದೆ. ನಮ್ಮ ಮನೆ ಮುಂದೆ ಇವು ಗಿಡಗಳು ಹಚ್ಚಿದ್ದೀವಲ್ಲ, ಸಖತ್ತಾಗಿ ಹೂ ಬಿಟ್ಟಿದ್ದಾವೆ. ಎಷ್ಟು ಚಂದ ಹೂ ಆಗಿದ್ದಾವೆ ಅಂದರೆ ಇವು ಮನೆ ಮುಂದೆ ಇಲ್ಲೊಂದೆಲ್ಲ ಹಚ್ಚಿದ್ವಿ, ಮತ್ತು ರೋಡ್ ಹತ್ರನೂ ಹಚ್ಚಿದ್ವಿ ಸಾಲ್ಕಾಗಿ. ಸೊ ಅವೆಲ್ಲ ಚೆಂದಾಗಿ ಹೂ ಆಗಿದ್ದಾವಲ್ಲ, ಸೊ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಕೂತಿದ್ದೆ. ಹಾಗೆ ಪಪ್ಪಾಯ ಒಂದಿತ್ತು, ತುಂಬಾ ಜಾಸ್ತಿ ಆಗ್ತಾ ಇದ್ದಾವೆ ಇವಾಗ ಪಪ್ಪಾಯ. ಅದು ಮನೆಯಲ್ಲಿ ಯಾರು ತಿನ್ನಲ್ಲ ಜಾಸ್ತಿ, ಅಪ್ಪ ಅಮ್ಮ ಮತ್ತು ಅಣ್ಣ 3 ಜನ ಇರ್ತಾರೆ. ಸೊ ಅಷ್ಟೇ, ಎಲ್ಲರಿಗೂ ಅಷ್ಟು ಪಪ್ಪಳಕಾಯಿ ಕಪ್ಸಲ್ಲ. ಸೊ ಅದಕ್ಕಾಗಿ ನಮ್ಮಣ್ಣ ಪಪ್ಪಳಕಾಯಿ ಜ್ಯೂಸ್ ಮಾಡೋಣ ಅಂಥೇಳಿ, ಸೊ ಪಪ್ಪಳಕಾಯಿ ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದ. ಸೊ ಅವನೇ ಪಪ್ಪಳಕಾಯಿ ಜ್ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇದು ಮಾಡಿಕೊಂಡು ಕುಡ್ಕೊಂಡ. ಸಖತ್ತಾಗಿತ್ತು. ರೆಸಿಪಿ ಬೇಕಾದರೆ ಹೇಳಿ, ಯಾವ ಥರ ಮಾಡಿದ್ದಾನೆ ಅಂತೇಳಿ ಕೇಳ್ಕೊಂಡು ಹೇಳ್ತೀನಿ ನಿಮಗೆ. ಥರ ಹಣ್ಣು ಜಾಸ್ತಿ ಇದ್ದರೆ ಸೊ ಆದಷ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೇ ಅವೆಲ್ಲ ಖಾಲಿ ಆಗ್ತವೆ. ಇಲ್ಲ ಅಂದರೆ ಹಾಗೆ ತಿನ್ನೋಕೆ ಆದರೆ ಅವೆಲ್ಲ ಪಪ್ಪಳಕಾಯಿ ಕಪ್ಸಲ್ಲ. ಸೊ ಅದಕ್ಕೆ ಪಪ್ಪಳಕಾಯಿ ಜ್ಯೂಸ್ ಮಾಡಿದರು. ಸಖತ್ತಾಗಿತ್ತು ಟೇಸ್ಟ್ ಅದು. ನಾ ಅದು ಕುಡ್ದಿಲ್ಲ. ಸೊ ಅಪ್ಪ ಮತ್ತು ಅಣ್ಣ ಹೇಳ್ತಾಯಿದ್ರು ಚೆನ್ನಾಗಿತ್ತು ಅಂಥೇಳಿ. ಹಾಗೆ ನೈಟು ಊಟಕ್ಕೆ ಅಂಥೇಳಿ ಕೊಬ್ಬರಿ ಕಡುಬು ಮಾಡಿದ್ವಿ. ಇವಾಗ ಕೊಬ್ಬರಿ ಕಡುಬು ಯಾವಾಗ ಮಾಡಿದ್ವಿ ಅಂದರೆ ತುಂಬ ದಿನ ಆಗಿತ್ತು ತಿಂದಿದ್ದಿಲ್ಲ. ಸೊ ನನಗೆ ಯಾಕೋ ಕೊಬ್ಬರಿ ಕಡುಬು ತಿನ್ನಬೇಕು ಅಂತೇಳಿ ಅನ್ನಿಸ್ತಾ ಇತ್ತು. ಸೊ ಆವಾಗ ಮೊದಲಾದರೆ ಏನು ಮಾಡ್ತಿದ್ವಿ ಅಂದರೆ ಕೊಬ್ಬರಿ ಕಡುಬು ಮಾಡಿ ನೀರಲ್ಲಿ ಕುದಿಸ್ತಿದ್ವಿ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಸ್ಟೀಮ್ ಮಾಡಿಕೊಂಡು, ಅಂದರೆ ಮೊಮೋಸ್ ಯಾವ ಥರ ಮಾಡ್ತಾರಲ್ಲ, ಸೊ ಆ ಥರ ಸ್ಟೀಮ್ ಮಾಡ್ಕೊಂಡು ತಿನ್ನೋದ್ರಿಂದ ಅದರೊಳಗಿರೋ ಬೆಲ್ಲ ಮತ್ತು ಅದು ಎಲ್ಲ ನೀರಲ್ಲೆಲ್ಲ ಕರಗಿ ಹೋಗಲ್ಲ. ಮೊದಲಾದರೆ ಅವಾಗೆಲ್ಲ ನೀರಲ್ಲೆಲ್ಲ ಕರಗಿ ಹೋಗ್ತಾಯಿತ್ತು. ಸೊ ಈ ಥರ ಮಾಡೋದ್ರಿಂದ ಏನು ಕರಗಿ ಹೋಗೋದಿಲ್ಲ, ಎಲ್ಲಿಯೂ ಇದು ಹೋಗೋದಿಲ್ಲ, ಸ್ವೀಟ್ ಅದು ಏನು ಇದಾಗೋದಿಲ್ಲ. ಸೊ ಈ ಥರ ತಿನ್ನೋದ್ರಿಂದ ಸಖತ್ತಾಗಿರುತ್ತೆ, ಮತ್ತು ಸ್ವೀಟು ಅದು ಇಲ್ಲಿ ಹೋಗೋದಿಲ್ಲ. ಈ ಥರ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ ಕೊಬ್ಬರಿ ಕಡುಬು. ಇವು ಸ್ಟೀಮ್ ಮಾಡಿದ್ದು ಇರ್ತಾವಲ್ಲ, ತಿನ್ನೋಕೆ ಚೆನ್ನಾಗಿರ್ತವೆ. ಮತ್ತು ಇವಾಗ ತಿನ್ನೋದಕ್ಕಿಂತ ಬೆಳಗ್ಗೆ ತಿನ್ನಬೇಕು, ಇನ್ನೂ ಚೆನ್ನಾಗಿರ್ತವೆ ಬೆಳಗ್ಗೆ ತಿನ್ನೋಕೆ ಇವು. ನಾ ಇವಾಗ ಸಾಯಂಕಾಲ ತಿನ್ನೋದಕ್ಕಿಂತಲೇ ಬೆಳಗ್ಗೆ ತಿನ್ನೋದೇ ಜಾಸ್ತಿ ಇವನ್ನ ಕಡುಬನ್ನ. ಅಂದರೆ ಮಾಡೋ ಕೈಲೇ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಡ್ತಾರೆ. ಆದಷ್ಟು ನಮ್ಮ ಹಳ್ಳಿ ಸೈಡೆಲ್ಲ ಈ ಕಡುಬನ್ನು ಮುಂಜಾನೆ ಎದ್ದ ತಕ್ಷಣ ತಿಂಡಿ ಜೊತೆ ಇವನು ಕಡುಬು ತಿಂತಾರೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತೊಂದು ಸ್ವಲ್ಪ ಬೇಗ ಎದ್ದಿದ್ದೆ, ಯಾಕೋ ನಿದ್ದೆ ಹತ್ತಲಿಲ್ಲ ಅಂಥೇಳಿ 6:30ಗೇನೋ ಎದ್ದುಬಿಟ್ಟಿದ್ದೆ. ಸೊ ನಮ್ಮಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ದನಗಳು ಹಿಂಡ್ತಾಯಿದ್ರು. ಸೊ ಹಾಗೆ ಎದ್ದಿದ್ದೆಲ್ಲ. ಸೊ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೆ. ಇನ್ನೊಂದು ಸ್ವಲ್ಪ ಇಬ್ಬನಿ ಇತ್ತು, 6:30 7 ಸೊ ಅದೇ ವಿಡಿಯೋ ಮಾಡ್ಕೋತಾ ಇದ್ದೆ. ಸೊ ನಾನು ಡೈಲಿ ಹೇಳೋದು 7-7:30 ಅದೇ ಆಗುತ್ತಲ್ಲ. ಸೊ ಅಷ್ಟರಲ್ಲಿ ಅಂದರೆ ಇಬ್ಬನಿ ಎಲ್ಲ ಹೋಗಿ ಸ್ವಲ್ಪ ಬಿಸಿಲು ಬಂದುಬಿಟ್ಟಿರುತ್ತೆ. ಸೊ ಪಾಪ ನಮ್ಮ ಚಾರ್ಲಿ ರೂಬಿ ಇಲ್ಲ ಅಂಥೇಳಿ ಅದು ಒಂದೇ ಆಗಿಬಿಟ್ಟಿದೆ. ಸೊ ಇದು ನಮ್ಮದಲ್ಲ ನಾಯಿ, ಬೇರೆದವ್ರದ್ದು. ಸೊ ಅದು ಇಲ್ಲಿ ನಮ್ಮ ರೂಬಿ ಇದ್ದಾಗನೇ ಬಂದಿದ್ದಿತ್ತು. ಸೊ ನಮ್ಮ ರೂಬಿ ತೀರ್ಕೊಂಡ್ರು. ಸೊ ಅದು ವಾಪಸ್ ಅವ್ರ ಮನೆಗೆ ಹೋಗಿಲ್ಲ, ಇಲ್ಲೇ ಇದೆ ನಮ್ಮ ಮನೆಯಲ್ಲೇ. ರೂಬಿ ಬಂದುಬಿಟ್ಟು ತುಂಬಾ ಜೋರಿತ್ತು. ಸೊ ಇದು ಅದರ ಡೆಡ್ ಅಪೋಸಿಟ್ ಅಂತಲೇ ಹೇಳ್ಬೋದು. ತುಂಬಾ ಸಾಫ್ಟು, ತುಂಬಾ ಕೂಲ್ ಆಗಿದೆ ಇದು. ಅಂದರೆ ಜಾಸ್ತಿ ಏನು ದಾಂಡ್ಲಿ ಅದು ಏನು ಮಾಡಲ್ಲ. ಮಧ್ಯಾಹ್ನ ಅಣ್ಣ ಒಂದು ಸ್ವಲ್ಪ ಹೊಲಕ್ಕೆ ಹೋಗಿದ್ದ. ಸೊ ಹೊಲದಿಂದ ಬರುವಾಗ ಅವ್ನಿಗೆ ಐಸ್ ಕ್ರೀಮ್ ತೊಗೊಂಬ ಅಂತೇಳಿ ಕಾಲ್ ಮಾಡಿದ್ದೆ. ಯಾಕಂದರೆ ಮಧ್ಯಾಹ್ನ ಬೇಗ ಊಟ ಮಾಡಿದ್ದಲ್ಲ. ಸೊ ಯಾಕೋ ಐಸ್ ಕ್ರೀಮ್ ತಿನ್ಬೇಕಂತೇಳಿ ಅನ್ನಿಸ್ತಾ ಇತ್ತು. ನಮ್ಮಲ್ಲಾದರೆ ಐಸ್ ಕ್ರೀಮ್ ತೊಗೊಂಬರ್ಬೇಕಾದ್ರೆ ರೋಡ್ ಮೇಲೆಲ್ಲ ಹೋಗ್ತವೆ. ಸೊ ಅಷ್ಟೊಂದು ಸರಿ ಇರಲ್ಲ, ಜಾಸ್ತಿ ಆಯಿಲ್ ಹಾಕಿ ಇದನ್ನ ಮಾಡಿರ್ತಾರಲ್ಲ. ಸೊ ಅದಕ್ಕಾಗಿ ರೋಡ್ ಮೇಲೆ ಬಂದಿದ್ದೇನು ಜಾಸ್ತಿ ತಿನ್ನಲ್ಲ. ಕುಲ್ಫಿ ಮತ್ತು ಹಣ್ಣುಗಳು ಯಾವಾರು ಬಂದರೆ ತೊಗೋತೀವಿ. ಅದು ಬಿಟ್ಟರೆ ಈ ಥರ ಐಸ್ ಕ್ರೀಮ್ ಬಂದರೆ ತೊಗೊಳ್ಳೋದಿಲ್ಲ. ಊರಲ್ಲಿ ಆದರೆ ದೂರ ಆಗುತ್ತೆ ಹೋಗೋಕ್ಕೆ. ಸೊ ಯಾರಾದರೂ ಹೋಗಿದ್ರೆ ಅವ್ರಿಗೆ ಹೇಳಬೇಕು ತೊಗೊಂಬನ್ನಿ ಅಂತೇಳಿ. ಹಾಗೆ ತೊಗೊಂಬಂದು ತಿಂತಾಯಿದ್ವಿ. ಮತ್ತು ನಮ್ಮ ಅಣ್ಣನ ಮಗ ಅಗಸ್ತ್ಯ ಅವ ಅಲ್ಲಿ ಆಚೆ ಕಡೆ ಅವ್ರ ಹೊಲದಲ್ಲಿ ಬಂದಿದ್ದ. ಸೊ ನಾವು ಐಸ್ ಕ್ರೀಮ್ ತಿನ್ನೋದು ನೋಡಿ ನನಗೂ ಬೇಕಂತೇಳಿ ಬಂದ. ಸೊ ಅವ್ನಿಗೊಂದು ಐಸ್ ಕ್ರೀಮ್ ಎಕ್ಸ್ಟ್ರಾ ತೊಗೊಂಬಂದಿದ್ದಲ್ಲ. ಸೊ ಅವ್ನಿಗೊಂದು ಐಸ್ ಕ್ರೀಮ್ ಕೊಟ್ಟು ನಾವು ಒಂದೊಂದು ಎಲ್ಲರೂ ಐಸ್ ಕ್ರೀಮ್ ತಿಂದ್ವಿ. ಅಂದರೆ ಮಧ್ಯಾಹ್ನ ಐಸ್ ಕ್ರೀಮು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ತಂಪಾಗಿ. ಸೊ ಇವಾಗ ಜಾಸ್ತಿ ಐಸ್ ಕ್ರೀಮ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾಯಿದೆ. ಡೈಲಿ ಇಲ್ಲ ಅಂದರೂ ಒಂದಲ್ಲ ಒಂದು ದಿನ ಬಿಟ್ಟಾದ್ರೂ ತಿಂತಾನೇ ಇದ್ದೀನಿ ಐಸ್ ಕ್ರೀಮನ್ನು. ನಮ್ಮ ಚಾರ್ಲಿಗೆ ಊಟ ಹಾಕಿರ್ತೀವಲ್ಲ, ಅದು ಸರಿಯಾಗಿ ತಿಂದಿರಲ್ಲ, ಕೆಳಗಡೆ ಎಲ್ಲ ಚೆಲ್ಕೊಂಡು ತಿಂತಾ ಇರುತ್ತೆ. ಸೊ ಅದು ತಿಂದಿದ್ದನ್ನು ನಮ್ಮ ಮನೆ ಹತ್ರ ಗುಬ್ಬಿಗಳು ಜಾಸ್ತಿ ಬರ್ತವೆ. ಈ ಥರ ಗುಬ್ಬಿಗಳು ಅವು ಇಲ್ಲೇ ಎಲ್ಲ ಗೂಡು ಕಟ್ಟಿಬಿಟ್ಟಿದ್ದಾವೆ ನಮ್ಮ ಮನೆ ಹತ್ರನೇ. ನಮ್ಮ ಮನೆಯಲ್ಲಿನೇ ಗೂಡು ಕಟ್ಟಿಬಿಟ್ಟಿದ್ದಾವೆ ಮೇಲ್ಗಡೆ.
ಸೊ ಆ ಗುಬ್ಬಿಗಳು ಏನು ಮಾಡ್ತಾವಂದರೆ ಈ ನಮ್ಮ ನಾಯಿಗೆ ಊಟ ಮತ್ತು ನೀರು ಹಾಕಿರ್ತೀವಲ್ಲ, ಸೊ ಅದರಲ್ಲೇ ಡೈಲಿ ಊಟ ಮಾಡಿಕೊಂಡು ನೀರು ಕುಡ್ಕೊಂಡು ಇರ್ತವೆ. ಸೊ ಹಾಗಾಗಿ ಜಾಸ್ತಿ ಆಗಿಬಿಟ್ಟಿದ್ದಾವೆ ಇತ್ತೀಚೆಗೆ ಗುಬ್ಬಿಗಳು. ಹಾಗೆ ಬೆಳಗ್ಗೆ ತಿಂಡಿಗೆ ನಮ್ಮಮ್ಮ ಉಪ್ಪಿಟ್ಟು ಮತ್ತು ಕೇಸರಿಬಾತು ಮಾಡಿದರು. ಉಪ್ಪಿಟ್ಟು ಮಾಡಿದರು, ಹಾಗೆ ಕೇಸರಿಬಾತು ಅಂತೇಳಿ ಒಂದು ಸ್ವಲ್ಪ ಸೈಡ್ ಕೇಸರಿಬಾತು ಒಂದು ಸ್ವಲ್ಪ ಮಾಡಿದರು. ಬೆಳಿಗ್ಗೆ ಅಷ್ಟೊಂದು ಸ್ವೀಟ್ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಸೊ ಆದರೂ ಸ್ವೀಟ್ ಮಾಡಿದ್ರಲ್ಲ ಅಂತೇಳಿ ಒಂದು ಸ್ವಲ್ಪ ಹಾಕ್ಕೊಂಡು ತಿಂದೆ. ಉಪ್ಪಿಟ್ಟಾದರೆ ಬಿಸಿ ಬಿಸಿ ಇದ್ದಾಗಲೇ ತಿಂದುಬಿಡಬೇಕು. ಉಪ್ಪಿಟ್ಟು ಕೇಸರಿಬಾತು ಆರಿದ್ರೆ ಚೆನ್ನಾಗಿ ಹತ್ತಲ್ಲ. ಸೊ ಹಾಗೆ ಸಾಯಂಕಾಲ ತುಂಬ ಅಂದರೆ ತುಂಬ ದಿನ ಆಗಿತ್ತು ಗೋಬಿ ತಿಂದುಬಿಟ್ಟು. ಸೊ ಅದಕ್ಕಾಗಿ ಗೋಬಿ ಮಾಡ್ಬೇಕಂತೇಳಿ ಸಾಯಂಕಾಲ ಗೋಬಿ ಮಾಡ್ಕೊಂಡ್ವಿ. ನೋಡಿ ಈ ನಮ್ಮ ಚಾರ್ಲಿ ಈ ಥರ ತಿನ್ಕೊಂಡು ಎಲ್ಲ ಕಡೆ ಚೆಲ್ಲಾಡ್ಕೊಂಡು ತಿನ್ನುತ್ತಲ್ಲ, ಸೊ ಇದಕ್ಕಾಗಿ ನಮ್ಮಲ್ಲಿ ಗೋಬಿಗಳು ಜಾಸ್ತಿ ಆಗ್ತವೆ ನಮ್ಮ ಮನೆ ಹತ್ರ. ಸ್ಟಾರ್ಟ್ ಆದರೆ ಕರ್ಬೂಜ, ಕಲ್ಲಂಗಡಿ ಮತ್ತು ಇವು ಹಣ್ಣುಗಳದ್ದೇ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಸೊ ಕರ್ಬೂಜ ತೊಗೊಂಬಂದಿದ್ರು ನಮ್ಮ ಪಪ್ಪ, 2 ಕರ್ಬೂಜ ತೊಗೊಂಬಂದಿದ್ರು. ಕರ್ಬೂಜ ಅಂದರೆ ನನಗೆ ನಮ್ಮ ಪಪ್ಪಾಗೆ ನಮ್ಮ ಮನೆಗೆ ಸಖತ್ ಇಷ್ಟ. ನಮ್ಮ ಮಮ್ಮಿ ಮತ್ತು ಅಷ್ಟೊಂದು ತಿನ್ನೋಲ್ಲ ಕರ್ಬೂಜನ, ನಮಗೆ ತುಂಬಾ ಇಷ್ಟ. ಸೊ ಕರ್ಬೂಜನ ಎಲ್ಲ ಕಟ್ ಮಾಡಿ ತಿಂತಾಯಿದ್ವಿ. ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಇನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಒಂದು ಸ್ವಲ್ಪ ಕಲ್ಲಂಗಡಿ ಅದಕ್ಕೊಂದು ಸ್ವಲ್ಪ ಕಲ್ಸಕ್ಕರೆ ಮತ್ತು ಒಂದು ಸ್ವಲ್ಪ ಹಾಲು, ಐಸ್ ಕ್ಯೂಬ್ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಅಷ್ಟೆಲ್ಲ ತಿನ್ನೋಕ್ಕೆ ಪೇಷನ್ಸ್ ಇಲ್ಲಲ್ಲ, ಸೊ ಅದಕ್ಕಾಗಿಯೇ ಜಾಸ್ತಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಕಟ್ ಮಾಡ್ಕೊಂಡೇ ತಿಂತೀವಿ ನಮ್ಮ ಮನೆಯಲ್ಲಿ. ಎಲ್ಲ ತಿಂತಾರಲ್ಲ, ತಿನ್ನೋದವ್ರಿಗೆ ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು. ಈ ಕರ್ಬೂಜ ಹಣ್ಣು ತಿನ್ನೋದ್ರಿಂದ ಬಾಡಿ ತುಂಬಾ ಕೂಲಾಗಿರುತ್ತೆ ಮತ್ತು ತುಂಬಾ ಹೆಲ್ತಿಗೂ ತುಂಬಾ ಒಳ್ಳೆಯದು. ಕರ್ಬೂಜ ತಿನ್ನೋದ್ರಿಂದ ಡೈಜೆಷನ್ನು ತುಂಬ ಚೆನ್ನಾಗಾಗುತ್ತೆ ಮತ್ತು ಒಂಥರ ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ ಇದು ಒಂಥರ ಸೌತೆಕಾಯಿ ಮತ್ತು ಹಣ್ಣಾಗಿರುತ್ತಲ್ಲ ಸೌತೆಕಾಯಿ ಆ ಟೇಸ್ಟ್ ಇರುತ್ತೆ. ಮತ್ತು ಪುಟ್ಟಿಕಾಯಿ ಅಂತಾರಲ್ಲ, ಸೊ ಆ ಥರ ಟೇಸ್ಟ್ ಇರುತ್ತೆ. ಒಂಥರ ಟೇಸ್ಟ್ ಒಂಥರ ಡಿಫ್ರೆನ್ಸ್ ಚೆನ್ನಾಗಿರುತ್ತೆ. ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ, ಸೀಸನ್ ಇದೆ ಇವಾಗಲೇ. ತಿಂದ್ಬಿಟ್ಟು ಏನು ಮಾಡಿದ್ವಿ ಅಂದರೆ ಆಮೇಲೆ ಅದರಲ್ಲಿರೋ ಬೀಜ ಎಲ್ಲ ತುಂಬಾ ಇದು ಬಂದಿದ್ವಲ್ಲ, ಸೊ ಅದಕ್ಕೆ ಬೂದಿ ಹಾಕಿ ಕಲಸಿಟ್ಟು ಅವನ್ನೆಲ್ಲ ತೆಗೆದಿಟ್ಟು ಮುಂದಿನ ಸೀಸನ್ಗೆ ಅಂದರೆ ಬೀಜ ಹಾಕಕ್ಕೆ ಬರುತ್ತೆ ಅಂಥೇಳಿ ಸೊ ಬೀಜ ಎಲ್ಲ ಎತ್ತಿಟ್ವಿ. ಯಾವ ಥರ ಎತ್ತಿಟ್ವಿ ಅಂಥೇಳಿ ತೋರಿಸ್ತೀನಿ ನೋಡಿ ನಿಮಗೆ ನೆಕ್ಸ್ಟು. ಗಂಟುಗಳನ್ನೆಲ್ಲ ತೆಗೆದು ಆಮೇಲೆ ಅದಕ್ಕೊಂದು ಸ್ವಲ್ಪ ಎಲ್ಲ ಗಂಟೆಲ್ಲ ತೆಗೆದು ಅದು ಜಲ್ಲಿ ಥರ ಇರ್ತವೆ, ಬೀಜೆಲ್ಲ ಕೈಗೆ ಸಿಗಲ್ಲ. ಸೊ ಇವೆಲ್ಲ ಬೀಜೆಲ್ಲ ಒಣಗಿಸ್ಬೇಕು. ಸೊ ನಮ್ಮಲ್ಲಿ ಗುಬ್ಬಿ ಬಿಟ್ಟರೆ ನೋಡಬೇಕು ಎಲ್ಲ, ಅಂದರೆ ಜಾಸ್ತಿ ಗುಬ್ಬಿ ಇದಾವಲ್ಲ ಎಲ್ಲ ಬೀಜ ತಿಂದುಬಿಡ್ತವೆ. ಸೊ ಇವನ್ನೆಲ್ಲ ತೆಗೆದಿಟ್ಟು ಬೂದಿ ಕಲಸಿ ಇಡಬೇಕು ಚೆನ್ನಾಗಿ. ಬೂದಿ ಕಲಸಿಟ್ರೆ ಇದೆಲ್ಲ ಜಿಗಿ ಎಲ್ಲ ಹೋಗಿಬಿಡುತ್ತಲ್ಲ. ಸೊ ನಾವು ಏನು ಮಾಡ್ತೀವಿ ಅಂದರೆ ಯಾವ್ದಾರ ಬೀಜ ಆಗಲಿ ಏನಾರಾಗಲಿ ತಿಂದಿದ್ದನ್ನು ಜಾಸ್ತಿ ಏನು ಮಾಡ್ತೀವಿ ಹೊಲದಲ್ಲಿ ಉಗಿದು ಬಿಡ್ತೀವಿ. ಇದೇ ಥರ ಆಗಿನೇ ಪಪ್ಪಾಯದೆಲ್ಲ ಜಾಸ್ತಿ ಪಪ್ಪಾಯ ಗಿಡಗಳು ಎದ್ಬಿಟ್ಟಿದ್ದಾವೆ ನಮ್ಮ ಮನೆ ಹತ್ರ. ಮಾವಿನ ಗಿಡಗಳು, ಪಪ್ಪಾಯ ಗಿಡಗಳು ಇವನ್ನೆಲ್ಲ ಏನು ಮಾಡ್ತೀವಿ ಅಂದರೆ ತಿಂದಮೇಲೆ ಹೊಲದಲ್ಲಿ ಹಾಕಿಬಿಡ್ತೀವಿ. ಅವು ಅಲ್ಲೇ ಗಿಡಗಳಾಗಿಬಿಡ್ತಾವಲ್ಲ. ಸೊ ಈ ಜಿಗಿ ಆಗಿರೋದನ್ನು ಎಲ್ಲ ಬಿಡಿಸ್ಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಬೂದಿ ಹಾಕಿ ಕಲಸಿ ಇಡಬೇಕು. ಆಮೇಲೆ ಬೇಗನೆ ಬೀಜೆಲ್ಲ ಹೀಟಿಗೆ ಒಣಗಿಬಿಡ್ತವೆ. ಸೊ ಆಮೇಲೆ ನಾವು ಹೊಲದಲ್ಲಿ ಬಿತ್ತೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವಾಚಿಂಗ್ ಮೈ ವಿಡಿಯೋಸ್. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.